ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ. ಐ ಆಮ್ ಆಲ್ಸೋ ಫೋಟೋಗ್ರಾಫರ್ ಸರ್. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗೆ ಎಲ್ಲರೂ ಕೈ ಕೊಟ್ಟರು, ಮನೆಯವರೇ ಆಗ್ತಾಯಿಲ್ಲ. ಪ್ರಾಬ್ಲಮ್ ಇಷ್ಟೇ, ಕೆಲಸ ಸಿಗ್ತಾ ಇಲ್ಲ, ಕೈಗೆ ದುಡ್ಡಿಲ್ಲ. ಅಣ್ಣ ಊಟ ಇಸ್ಕೊಟ್ರು, ಊಟ ತೊಗೊಂಡೋಗಿ ತಿಂತೀನಿ, ನೆಮ್ಮದಿಯಾಗಿರ್ತೀನಿ. ಆದರೆ ಇರೋದು ಮಾರ್ಕೆಟ್ ಹತ್ರ ಇರ್ತೀನಿ ಸರ್, ಬಾಟ್ಲ್ ಆಯ್ತಾ ಇದ್ದೀನಿ ನೋಡಿ ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ. ಯಾರನ್ನ ಹೆಲ್ಪ್ಗಾದರೆ ಆಗಲಿ, ಕೈಯಲ್ಲೆಲ್ಲ ಕೆಲಸ ಗೊತ್ತು. ಏನೋ ಒಂದು ಚೂರು ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಮಾಡಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಸರ್. ಸ್ನೇಹಿತರೆ, ನಾನು LC500 ಲೈಟ್ ಹಿಡ್ಕೊಂಡು ಹೋಗ್ತಿದ್ದೆ. ಅದನ್ನ ನೋಡಿ ಕಂಡಿಡ್ದು ಈ ಅಣ್ಣ ಬಂದು ಮಾತಾಡಿಸ್ತು, ನೀವು ಫೋಟೋಗ್ರಾಫರ, ನಾನು ಫೋಟೋಗ್ರಾಫರ್ ಅಂತೇಳಿ. ಆ ಅಣ್ಣಂಗೆ LC500 ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತೈತೆ. ಅಷ್ಟು ಟ್ಯಾಲೆಂಟೆಡ್ ಇದ್ದಾರೆ. ಪ್ರತಿಯೊಂದು ಕ್ಯಾಮ್ರಾ, ಪ್ರತಿಯೊಂದು ಆಲ್ಬಂಬು ಎಲ್ಲ ಹೇಳ್ತಾವ್ರೆ. ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಇವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಇದ್ದರೆ ಅಣ್ಣ ನೀವು ಎಲ್ಲಿ ಸಿಗ್ತೀರಾ? ಮಾರ್ಕೆಟಲ್ಲಿ ಸರ್, KR ಮಾರ್ಕೆಟಲ್ಲಿ ಸಿಗ್ತೀರಾ, ಸರ್ಕಾರಲ್ಲಿ. ಹಾಂ ಸರ್. ಕರೆಕ್ಟಾಗಿ ನೀವು ಅಲ್ಲಿ ಹೋದರೆ ಅಲ್ಲೆಲ್ಲಾದರೂ ಇರ್ತಾರೆ. ದಯವಿಟ್ಟು ಯಾರಾದರೂ ಒಂಚೂರು ಹೆಲ್ಪ್ ಮಾಡೋ ಮನ್ಸಿದ್ರೆ ದಯವಿಟ್ಟು ಹೋಗಿ ನೋಡಿ ಹೆಲ್ಪ್ ಮಾಡಿ, ದಯವಿಟ್ಟು ಪ್ಲೀಸ್. ನನಗೋಸ್ಕರ ಇಲ್ಲ, ಇವ್ರಿಗೋಸ್ಕರ. ನಿಮ್ಮ ಮಾಡಬೇಕು ಅನ್ನೋ ಮನ್ಸಿದ್ರೆ ದಯವಿಟ್ಟು ಹೋಗಿ ಮಾಡಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯಿತು. ಇರಲಿ ಸರ್. ನೀವೇನಾ ಬ್ರೋ ಇದು? ನಾನು ಯಾರು ಗೊತ್ತಾಯ್ತಾ ಹೋಗ್ಲಿ? ಈ ಫೋನ್ ನೋಡಿದ್ಮೇಲೆ ಆದರೂ ಕಂಡುಹಿಡಿತೀರಾ ಅಂದ್ಕೊಂಡಿದ್ದೆ. ಸ್ನೇಹಿತರೆ, ನಮ್ಮ ಜೊತೆ ಯಾರಿದ್ದಾರೆ ಹೇಳಿ? ಕಂಡುಹಿಡಿದ್ರೆ ಹೋಗ್ಲಿ. ಶ್ರೀನಿವಾಸ್ ಅವರು ಹೆಂಗಿದ್ದವ್ರು ಹೆಂಗೆ ಚೇಂಜ್ ಆಗಿಬಿಟ್ಟಿದ್ದಾರೆ ನೋಡಿ. ಒಂದು ಟ್ರಾನ್ಸಿಷನ್ ಒಂದೇ ದಿನದಲ್ಲಿ ಚೇಂಜ್ ಆಗಿದ್ದಕ್ಕೆ ಕಾರಣ ಎಲ್ಲಿದ್ದಾರೆ ನೋಡಿ. ಇವರು ಲೇಜರ್ಸ್ ಪಾಷಾ ಅಂತ. ಮುಂಚೆ ಈ ವ್ಯಕ್ತಿ ಇವ್ರ ಹತ್ರನೇ ಕೆಲಸ ಮಾಡ್ತಿದ್ದು. ಕಾರಣಾಂತರಗಳಿಂದ ಬಿಟ್ಟು ರೀಸನ್ ಏನೇ ಇರ್ಬೋದು, ಬಟ್ ಇವತ್ತು ಒಂದು ಸ್ಥಿತಿಗೆ ಅವ್ರು ತಲುಪಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನೀವುಗಳೇ, ಜನಗಳು. ನೀವು ಶೇರ್ ಮಾಡಿದ್ದು, ನೀವು ಸಪೋರ್ಟ್ ಮಾಡಿದ್ದು, ಎಷ್ಟು ಜನ DM ಮಾಡಿದ್ರಿ, ಎಷ್ಟು ಜನ ನಂಬರ್ ಕಳಿಸಿದ್ರಿ, ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಇವತ್ತು ಅವರೊಂದು ಸ್ಥಿತಿಗೆ ತಲುಪಿದ್ದಾರೆ. ಫೋಟೋಶಾಪ್ ಇಲ್ಲೇ ಇದೆ ನೋಡಿ, MK ಸ್ಟುಡಿಯೋಸ್ ಅಂತ. ಇಲ್ಲಿಗೆ ಬಂದು ತಲುಪಿದ್ದಾರೆ. ಸೊ ಇವರಿಗೆ ಇನ್ನೂ ನೀವೇನಾದರೂ ಹೆಲ್ಪ್ ಮಾಡಬೇಕು, ಇನ್ನೂ ಸಹಾಯ ಮಾಡಬೇಕು ಅಂತ ಇದ್ರೆ, ಅವ್ರ ಪರಿಸ್ಥಿತಿನ ಇನ್ನೂ ಸ್ವಲ್ಪ ಮೇಲಕ್ಕೆ ತಗೊಂಡು ಹೋಗ್ಬೇಕು ಅಂತ ಇದ್ರೆ, ಒಂದು QR ಕೋಡ್ ಹಾಕಿರ್ತೀನಿ. ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಅಷ್ಟೇ ನಾನು ಕೇಳ್ಕೊಳೋದು. ಜನಗಳಿಗೆ ಥ್ಯಾಂಕ್ ಯು ಹೇಳ್ತಾರೆ. ಅವ್ರ ಬಾಯಿಂದಾನೆ ಕೇಳಿಸ್ಕೊಂಡ್ಬಿಡೋಣ ಇವಾಗ. ತುಂಬ ಇವಾಗ ಪರವಾಗಿಲ್ಲ, ಕೆಲ್ಸಕ್ಕೆ ಬಂದಿದ್ದೀನಿ. ನಮ್ಮ ಓನರು ಮತ್ತೆ ಕರ್ಕೊಂಡಿದ್ದಾರೆ. ಹಂಗ ಅಣ್ಣನ ಕಡೆಯಿಂದ ನಮ್ಗೆ ಒಳ್ಳೆ ಸಪೋರ್ಟ್ ಸಿಕ್ತು. ನಮ್ದೇನಿಲ್ಲ, ಜನಗಳು ಹೇಳಿ. ನಿಮ್ಮ ಕಡೆಯಿಂದನೂ ಸಪೋರ್ಟ್ ಸಿಕ್ತು ಸರ್. ಮತ್ತೆ ಎದೊಳ್ತೀನಿ, ಬ್ಯಾಕ್ ಟು ಪವಿಲಿಯನ್ ಬರ್ತೀವಿ ಸರ್, ಖಂಡಿತ. ಥ್ಯಾಂಕ್ಸ್ ಸರ್, ಇಷ್ಟಾದರೂ ಹೆಲ್ಪ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.